ನಮಸ್ಕಾರ ಗುರು, ನಾನ್ ಕೆಂಪ ಇವನ್ ಕರಿಯ. ನೀವು ನೋಡ್ತೀರಾ ಕೆ ರೋಸ್ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಘಾಟಿ ಫಿಲಂ ನೋಡ್ಕೊಂಡ್ ಬಂದ್ವಿ ಗುರು, ಅನುಷ್ಕಾ ಶೆಟ್ಟಿ ಅವ್ರದ್ದು. ಎಲ್ಲಿ ಕರಿ ಹೋಗಿದ್ದು? ಮೋಹನ್ ಸಿನಿಮಾ ಸುಂಗುದ್ಕಟ್ಟೆ ಮಗ. ಸುತ್ತೂರ್ಗಡೆ 10:30 ಶೋಗೆ ಹೋಗಿದ್ದು. ಜನ ಇರ್ಲಿಲ್ಲ ಗುರು. ಅವಾಗ ಒಂದ್ 2-3 ಜನ ಎಕ್ಸ್ಟ್ರಾ ಬಂದ್ರು. 10 ಜನ ಆದ್ರು ಅಂತ ಅವ್ನು 11 ಗಂಟೆಗೆ ಶುರು ಮಾಡ್ದ ಶೋನ. ನಾವು ಟ್ರೈಲರ್ ನೋಡ್ಕೊಂಡು ಹೋಗಿದ್ದು ಗುರು. ಟ್ರೈಲರ್ ಒಂಚೂರು ಚೆನ್ನಾಗಿತ್ತು, ಪರವಾಗಿಲ್ಲ. ಮತ್ತೆ ಇದು ಫೀಮೇಲ್ ಓರಿಯೆಂಟೆಡ್ ಫಿಲಮ್, ಹೀರೋಯಿನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು, ಅದಕ್ಕೆ ಡಿಫ್ರೆಂಟ್ ಆಗಿ ಟ್ರೈ ಮಾಡೋರೆ ಅಂತ ಹೋಗಿ ಫಿಲಮ್ಗೆ. ನಾವು ಹೋಗಿದ್ದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಗುರು. ಇದು ರಿಲೀಸ್ ಆಗಿರೋದು ಬರೀ ತೆಲುಗುಲಿ. ಸೊ ನನ್ ಪ್ರಕಾರ ಫಸ್ಟ್ ಹಾಫ್ ಚೆನ್ನಾಗಿತ್ತು ಗುರು, ಸೆಕೆಂಡ್ ಹಾಫ್ ತುಂಬಾ ಬಿಲೋ ಆವರೇಜ್. ನಿಮ್ ಪ್ರಕಾರ? ನನಗೆ ಫಸ್ಟ್ ಹಾಫೇ ಬೋರ್ ಹೊಡಿತಿತ್ತು ಗುರು ಸ್ವಲ್ಪ. ಅವನಿಗೆ ಫುಲ್ ಡೌನು ಮಲಗ್ಬಿಟ್ಟಿದ್ದ ಅವ್ನ್ ಬಿಡಿ. ಅವನ್ ಫುಲ್ ಇಷ್ಟ ಆಗಿಲ್ಲ ನನಗೆ. ಫಸ್ಟ್ ಹಾಫ್ ನೋಡ್ಬೋದು ಗುರು, ಫಸ್ಟ್ ಹಾಫ್ ವರ್ತ್ ಅನ್ಸ್ತು. ಸೆಕೆಂಡ್ ಹಾಫ್ ಮಾತ್ರ ಹೋಗ್ಬಿಡ್ತು, ಎಲ್ಲೆಲ್ಲ ಹೋಗ್ಬಿಡ್ತು ಫಿಲಮ್. ಸ್ಟೋರಿಗೆ ಬಂದ್ರೆ ಸ್ಟೋರಿ ಸಿಂಪಲ್ ಗುರು, ಏನಿಲ್ಲ. ಒರಿಸ್ಸಾ ಮತ್ತೆ ಆಂಧ್ರ ಪ್ರದೇಶ ಮಧ್ಯೆ ಒಂದು ಘಾಟ್ ಟೈಪ್ ಊರು ಇರುತ್ತೆ, ಘಾಟ್ ಸೆಕ್ಷನ್ ಟೈಪ್. ಅಲ್ಲಿ ಬರೀ ಗಾಂಜಾ ಬೆಳ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಸ್ಮಗ್ಲಿಂಗ್ ಎಲ್ಲ ಮಾಡ್ಕೊಂಡು ಹೆಂಗೆ ಅಲ್ಲಿರೋ ಜನರ ಎಕ್ಸ್ಪ್ಲಾಯ್ಟ್ ಮಾಡ್ತಾವ್ರೆ ಅಂತ. ಈ ತರದ್ ಎಷ್ಟೋ ನೋಡಿದ್ವಿ. ಮೊನ್ನೆ ತಾನೇ ಕಿಂಗ್ಡಮ್ ಬಂತು, ಸೇಮ್ ಅದೇ ತರ ಸ್ಮಗ್ಲಿಂಗ್ ಸ್ಟೋರಿನೇ. ಆದ್ರೆ ಇಲ್ಲಿ ಬ್ಯಾಕ್ ಡ್ರಾಪ್ ಒಂಚೂರು ಡಿಫ್ರೆಂಟ್ ಆಗೈತೆ. ಇಲ್ಲಿ ಒಂಚೂರು ಘಾಟ್ ಸೆಕ್ಷನ್ ಎಲ್ಲ ಹಾಕೋರೆ. ಸೊ ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ, ಫಸ್ಟ್ ಪಾಸಿಟಿವ್ ಬಂದ್ಬಿಟ್ಟು ವಿಜುವಲ್ಸ್. ಒಂಚೂರು ನೇಚರ್ ಗೀಚರ್ ಎಲ್ಲ ಒಂಚೂರು ಚೆನ್ನಾಗಿ ತೋರಿಸಿದ್ರು ಸ್ಟಾರ್ಟಿಂಗು. ಫಸ್ಟ್ ಆಫ್ ಅಲ್ಲಿ ಗುರು, ನೀವು ಫಿಲಮ್ ನೋಡ್ತಿದ್ದಂಗೆನೆ ನೀವು ಘಾಟಿ ವರ್ಲ್ಡ್ ಗೆ ಎಂಟರ್ ಆಗ್ಬಿಡ್ತೀರಾ. ಅದೊಂದು ಚೆನ್ನಾಗಿತ್ತು. ಘಾಟಿ ವರ್ಲ್ಡ್ ಫಿಲಮ್ ವರ್ಲ್ಡ್ ಗೆ ಕರ್ಕೊಂಡು ಹೋಗಿದ್ದು. ನೀವು ಫಸ್ಟ್ ಹಾಫ್ ಅಲ್ಲಿ ಇವರು ಬಿಜಿಎಂ ಮಾತ್ರ ಸೂಪರ್ ಆಗಿತ್ತು, ಒಳ್ಳೆ ಫ್ರೆಶ್ ಆಗಿ ಒಂಥರ ಹೊಸದಾಗಿ ಏನೋ ಕೇಳ್ದಂಗಿತ್ತು. ಮತ್ತೆ ಅನುಷ್ಕಾ ಶೆಟ್ಟಿ ಅವ್ರಿಗೂ 1-2-3 ಮಾಸ್ ಸೀನ್ಗಳು ಇರ್ತವೆ, ಅದು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಕ್ಷನ್ ಸೀನು 4-5 ಆಕ್ಷನ್ ಸೀನ್ಗಳು ಇದೆ ಗುರು. 1-2-3 ವರ್ಕೌಟ್ ಆಗುತ್ತೆ, ಇನ್ನೊಂದೆರಡು ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ಫುಲ್ಲು ಡೌನು. ಸೊ ಪರವಾಗಿಲ್ಲ. ಅನುಷ್ಕಾ ಶೆಟ್ಟಿ ಫ್ಯಾನ್ ಆಗಿದ್ರೆ ಹೋಗಿ ನೋಡ್ಬೋದು, ಪಕ್ಕಾ ಹೋಗಿ ನೋಡ್ಬೋದು. ಫಸ್ಟ್ ಹಾಫ್ ಅಲ್ಲೇ ಪೈಸಾ ವಸೂಲ್ ಆಗ್ಬಿಡುತ್ತೆ ನಿಮ್ಗೆ, ಹೋಗಿ ನೋಡಿ, ಪರವಾಗಿಲ್ಲ. ಅವ್ರ ಆಕ್ಟಿಂಗ್ ಮಸ್ತ್ ಇತ್ತು, ಅವ್ರ ಆಕ್ಟಿಂಗ್ ಬಗ್ಗೆ ನಾವೇನ್ ಹೇಳೋದ್ ಬೇಕಾಗಿಲ್ಲ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ಗುರು ಎಮೋಷನ್ಸ್ ಎಲ್ಲ ಒಂಚೂರು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಈಗ ಸ್ಟೋರಿಲಿ ನೀವು ಅವರು ಪೋಸ್ಟರ್ ಒಂದು ಟ್ಯಾಗ್ ಲೈನ್ ಹಾಕವ್ರೆ, ಏನದು ಫಸ್ಟ್ ವಿಕ್ಟಿಮ್ ಆಗಿತ್ತು ಅಯ್ಯಮ್ಮ, ಆಮೇಲೆ ಕ್ರಿಮಿನಲ್ ಆಯ್ತು, ಲೆಜೆಂಡ್ ಆಯ್ತು ಅಂತ. ಆ ವಿಕ್ಟಿಮು ಕ್ರಿಮಿನಲ್ ಪಾರ್ಟ್ ಚೆನ್ನಾಗಿತ್ತು ಗುರು. ಆದ್ರೆ ಸೆಕೆಂಡ್ ಹಾಫ್ ಫುಲ್ ರಾಬಿನ್ ಹುಡ್ ಟೈಪ್ ತೋರಿಸ್ತಾರೆ. ಫಸ್ಟ್ ಹಾಫ್ ಅಲ್ಲೆಲ್ಲ ವಿಲನ್ ಮಾಮೂಲಿ, ಹೀರೋ ತಪ್ಪು ಮಾಡಿದ್ರು, ಹೀರೋಯಿನ್ ತಪ್ಪು ಮಾಡಿದ್ರು ಅನ್ನಂಗ್ ತೋರಿಸ್ತಾರೆ. ಸೆಕೆಂಡ್ ಹಾಫ್ ಮಾತ್ರ ಊರು ಉದ್ಧಾರ ಮಾಡಿದ್ರು ಅಂತ ತೋರಿಸ್ತಾರೆ. ಅದ್ ರುಟೀನ್ ಆಗೋಯ್ತು ಗುರು, ನಿಜ. ಅದ್ ನೋಡಿ ತಲೆನೋವು ಬಂದ್ಬಿಡುತ್ತೆ. ಫಸ್ಟ್ ಕೆಟ್ಟವ್ರು ಇದ್ರು ಅಂದ್ರೆ ಕೆಟ್ಟವರಾಗೆ ತೋರಿಸ್ಬೇಕು, ಅದಕ್ಕೆ ತಿರ್ಗಾ ಒಂದ್ ರೀಸನ್ ಇಟ್ಟು ಊರಿಗೆ ಹೆಲ್ಪ್ ಮಾಡಕ್ಕೆ ಮಾಡಿದ್ರು, ಅದ್ ಮಾಡಿದ್ರು. ಸ್ಪಾಯ್ಲರ್ಸ್ ಕೊಡ್ತಿಲ್ಲ. ಸೊ ಅದಕ್ಕೆ ರಾಬಿನ್ ಹುಡ್ ಟೈಪ್ ಹೋಗ್ಬಿಡುತ್ತೆ. ಅಲ್ಲಿ ತುಂಬಾ ಬೋರ್ ಹೊಡಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಪೇಷನ್ಸ್ ಟೆಸ್ಟ್ ಮಾಡ್ತಾರೆ ನಿಮ್ದು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಇವರು ಸ್ಟೋರಿ ಎಲ್ಲ ಗ್ರಿಪ್ಪಿಂಗ್ ಆಗಿ ಹೋಗ್ತಿರುತ್ತೆ, ಆದ್ರೆ ಆ ಸಾಂಗ್ಸ್ ಬಂದ್ಬಿಡುತ್ತೆ ಮಧ್ಯದಲ್ಲಿ, ಒಂಥರ ಗ್ರಿಪ್ ಹೋದಂಗೆ. ಸಾಂಗ್ಸು ಮಧ್ಯದಲ್ಲಿ ಹಾಕ್ದಂಗಿತ್ತು ಒಂಥರ, ಆತರ ಸಾಂಗ್ ಪ್ಲೇಸ್ಮೆಂಟ್ ಸರಿ ಇರಲಿಲ್ಲ ಗುರು. ಸ್ಟೋರಿ ಫಸ್ಟ್ ಹಾಫ್ ಅಲ್ಲಿ ಒಂಚೂರು ಚೆನ್ನಾಗಿ ಹೋಗ್ತಾ ಇರೋದ್ ಮೇಲೆ ಅವಾಗ ತಾನು ಸಾಂಗ್ ಹಾಕ್ಬಿಡ್ತಾರೆ. ಸಾಂಗ್ ಅದ್ ಅವಶ್ಯಕತೆನೇ ಇರಲಿಲ್ಲ, ಚೆನ್ನಾಗಿರಲಿಲ್ಲ ಗುರು. ಸೊ ಅದೊಂದು ಅವಾಯ್ಡ್ ಮಾಡೋದಾಗಿತ್ತು, ಇಲ್ಲಾಂದಿದ್ರೆ ಫಸ್ಟ್ ಹಾಫ್ ಇನ್ನ ಚೆನ್ನಾಗಿರೋದು. ಮತ್ತೆ ಅಷ್ಟೇನ್ ಇಷ್ಟ ಆಗ್ಲಿಲ್ಲ ಗುರು ಸಾಂಗ್ಸು, ಅಷ್ಟಕ್ಕಷ್ಟೇ. ಅನುಷ್ಕಾ ಶೆಟ್ಟಿ ಅವ್ರ ಜೊತೆ ಅವ್ನು ಯಾರೋ ಹೀರೋನ್ ಹಾಕಿದ್ರು ಗುರು. ಅವನ ಪಾಪ ಹಂಗ ಹೇಳ್ಬಾರ್ದು, ಬಟ್ ಅವ್ರ ಆಕ್ಟಿಂಗ್ ಅಷ್ಟಕ್ಕಷ್ಟೇ ಗುರು, ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತೆ ವಿಲನ್ದು ಅಷ್ಟೇ ಗುರು, ಲಾಸ್ಟ್ ಅಲ್ಲಿ ಆಕ್ಟಿಂಗ್ ಬರೀ ಕಿರ್ಸ್ಕೊಂತಾನೆ ಇರ್ತಾನೆ. ಅದೇನಕ್ಕೆ ಕಿರ್ಸ್ತಾನೆ ಗೊತ್ತಿಲ್ಲಪ್ಪ. ಅನುಷ್ಕಾ ಶೆಟ್ಟಿ ಮತ್ತೆ ಇನ್ನೊಬ್ಬನ್ಗೆ ಲವ್ ಟ್ರ್ಯಾಕ್ ಇರೋದು ಗುರು, ಅದು ವರ್ಕೌಟ್ ಆಗಲ್ಲ. ಅದನ್ನ ತೆಗ್ ಬಿಸಾಕ್ಬಿಡೋದಾಯ್ತು. ಒಂಚೂರು ಟೈಮ್ ಆದ್ರೂ ಕಮ್ಮಿ ಇರೋದು. VFX ಗುರು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಂಗಿರುತ್ತೆ. ಆದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂದು ಗುಹೆ ಸೆಟ್ ಇರ್ಬೋದು, 1-2-3 ಸೆಟ್ ಪೀಸ್ ಉಪಯೋಗಿಸಿದ್ದಾರೆ. ಮತ್ತೆ ಇನ್ನೊಂದೆರಡು ಗ್ರೀನ್ ಸ್ಕ್ರೀನ್ ಎಲ್ಲ ಶೂಟ್ ಮಾಡಿರ್ಬೇಕು. ಅದೆಲ್ಲ ತುಂಬಾ ಗೊತ್ತಾಗ್ಬಿಡುತ್ತೆ ಗುರುದು VFX ಅಂತ. ಇನ್ನೊಂಚೂರು ಚೆನ್ನಾಗಿ ಮಾಡೋದಾಗಿತ್ತು, ಇಂಪ್ರೂವ್ ಮಾಡೋದಾಗಿತ್ತು. ತುಂಬಾ ಲೋ ಕ್ವಾಲಿಟಿ ಇತ್ತು VFX ಆಗಿರ್ಲಿ, CG ವರ್ಕ್ ಎಲ್ಲ. ಸೊ ಅದೊಂದು ಕ್ಲೈಮ್ಯಾಕ್ಸ್ ಗುರು, ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಡಿಪ್ಪಿಂಗ್ ಗುರು. ಮಾಮೂಲಿ ರೂಟೀನ್ ಕ್ಲೈಮ್ಯಾಕ್ಸ್, ಅದೇ ವಿಲನ್ನ ಸಾಯಿಸೋದು, ಅದೇ ಊರಿಗೆ ಬುದ್ಧಿ ಹೇಳೋದು, ಇನ್ನೇನಿಲ್ಲ ಅಲ್ಲಿ. ಅದು ಒಂಚೂರು ಡಿಫ್ರೆಂಟ್ ಆಗಿರ್ಬೋದಾಯ್ತು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದ್ ಯಾಕೋ ಗೊತ್ತಿಲ್ಲ ಅವರು ಫುಲ್ BGM ಸೌಂಡ್ ಎಲ್ಲ ಏರಿಸ್ಬಿಟ್ಟು ಅವನ ಕಿವಿ ಹೋಗ್ಬಿಡ್ತು. ಅವ್ನ್ ವಿಲನ್ನು ಕಿರ್ಸ್ತಾವ್ ಸುಮ್ನೆ. ಲಾಸ್ಟ್ ಅಲ್ಲಂತೂ ತುಂಬಾ ಆಫ್ ಗುರು. ಸೆಕೆಂಡ್ ಹಾಫ್ ಫುಲ್ ಕೆಳಗಡೆ ಕರ್ಕೊಂಡು ಹೋಗೋಯ್ತು. ಲಿಟ್ರಲಿ ನಿದ್ದೆ ಬರೋದೊಂದು ಬಾಕಿ ಅಷ್ಟೇ ಸೆಕೆಂಡ್ ಹಾಫ್ ಅಲ್ಲಿ. ಮತ್ತೆ ಕಾಮಿಡಿ ಟ್ರ್ಯಾಕ್ ಇದೆ ಗುರು ಒಂಚೂರು ಅಲ್ಲಲ್ಲಿ, ಆದ್ರೆ ಅದು ಅಷ್ಟೊಂದೇನು ವರ್ಕೌಟ್ ಆಗಲ್ಲ ನಿಮ್ಗೆ. ಅದೇ ಇದು ಟಿಪಿಕಲ್ ಕಮರ್ಷಿಯಲ್ ಫಿಲಮ್ ಅಂತೂ ಅಲ್ಲ, ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಲೇಬೇಡಿ. ನೀವು ಒಂಚೂರು ಆರಾಮಾಗಿ ಕೂತ್ಕೊಂಡು ಏನೋ ಒಂಚೂರು ಒಳ್ಳೆ ಸೊಸೈಟಿ ಬಗ್ಗೆ ಪಾಠ ಹೇಳ್ತಾರೆ, ನೋಡ್ತೀವಿ ಅನ್ನಂಗಿದ್ರೆ ಬೇಕಾದ್ರೆ ಅದೇ 16+ ಅಂತ ಇದೆ ಫಿಲಮು. ಸೊ 16+ ಕರ್ಕೊಂಡು ಹೋಗಿ ನೋಡಿ. ಜಾಸ್ತಿ ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗ್ಬೇಡಿ, ವೈಲೆನ್ಸ್ ಇದೆ ಸ್ವಲ್ಪ, ನೋಡ್ಕೊಂಡು ಹೋಗಿ. ಫ್ಯಾಮಿಲಿ ಜೊತೆ ನೋಡ್ಬೋದು, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ನೋಡ್ಬೋದು. 1-2-3 ಸೀನ್ ಬಿಟ್ರೆ ನೋಡ್ಬೋದು. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಅನುಷ್ಕಾ ಶೆಟ್ಟಿ ಫ್ಯಾನ್ ಆಗಿದ್ರೆ ಹೋಗಿ ನೋಡ್ಬೋದು, ಪೇಷನ್ಸ್ ಇದ್ರೆ ಹೋಗಿ ನೋಡ್ಬೋದು. ಕಮರ್ಷಿಯಲ್ ಫಿಲಮ್ ಇಷ್ಟ ಆಗುತ್ತೆ ಅಂದ್ರೆ ಹೋಗಿ ನೋಡಕ್ ಆಗಲ್ಲಪ್ಪ. ಸರಿ, ನೀನೇನ್ ಅಷ್ಟೇ, ಇನ್ನೇನಿಲ್ಲ, ಒಂದ್ ಸಾಂಗ್ ನೋಡಿ. ಮತ್ತೆ ಇದೆಲ್ಲ ನಮ್ದು ಒಪಿನಿಯನ್ ಅಷ್ಟೇಪ್ಪ, ನಾವೇನು ರಿವ್ಯೂ ಮಾಡ್ತಿಲ್ಲ, ನೀವು ನೋಡ್ಬೋದು. ಲಾಸ್ಟ್ ಅಲ್ಲಿ ನಿಮ್ಮ ಒಪಿನಿಯನ್ ಗುರು. ಇದಾಗಿತ್ತು ನಮ್ದು ಘಾಟಿ ಫಿಲಂ ರಿವ್ಯೂ.
ಈ ವಿಡಿಯೋಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ, ಅಂಡ್ ಕರಿಯಾ ಸೈನಿಂಗ್ ಆಫ್ ಫ್ರಮ್ KK Bros. ಥ್ಯಾಂಕ್ ಯು.